ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ ನಿಖಿಲ್ ಕುಮಾರಸ್ವಾಮಿ ರಿಯಲ್ ಲೈಫ್ನಲ್ಲೂ ಅಭಿಮನ್ಯುವಿನಂತೆಯೇ ಆಗಿ ಹೋಗಿದ್ದಾರೆ. ರಾಜಕೀಯ ಚಕ್ರವ್ಯೂಹದಲ್ಲಿ ಸತತ 3ನೇ ಬಾರಿ ಸೋತಿರುವ ನಿಖಿಲ್ ನಿರಾಸೆ ಅನುಭವಿಸಿದ್ದಾರೆ. ಅಲ್ಲಿಗೆ ಸಿನಿಮಾನೂ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ಯುವರಾಜ್ ಅಂತ ಕರೆಸಿಕೊಂಡಿದ್ದ ನಿಖಿಲ್ ರಾಜಕೀಯ ರಣರಂಗದಲ್ಲಿ ಮತ್ತೊಮ್ಮೆ ಸೋಲು ಕಂಡಿದ್ದಾರೆ. ನಿಖಿಲ್ ಎದುರು ಗೆದ್ದು ಬೀಗಿರೋ ಸಿಪಿ ಯೋಗೇಶ್ವರ್ ಕೂಡ ಸಿನಿಮಾ ರಂಗದವರೇ ಆಗಿದ್ದರು. 2 ದಶಕದ ಹಿಂದೆ ನಟ ನಿರ್ಮಾಪಕನಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದ ಯೋಗೇಶ್ವರ್ ಸೈನಿಕ ಅಂತಲೇ ಫೇಮಸ್ ಆಗಿದ್ದವರು. ಈ ಸೈನಿಕ ಈಗ ಫುಲ್ ಟೈಮ್ ರಾಜಕಾರಣಿಯಾಗಿದ್ದಾರೆ. ಆದರೆ ಸಿನಿಮಾ ಮತ್ತು ರಾಜಕೀಯ ಎರಡರಲ್ಲೂ ಒಂದೊಂದು ಹೆಜ್ಜೆ ಇಟ್ಟಿದ್ದ ನಿಖಿಲ್ ಇತ್ತ ಸಿನಿಮಾದಲ್ಲೂ ಅತ್ತ ರಾಜಕೀಯದಲ್ಲೂ ನೆಲ ಕಾಣದೆ ಸೋತಿದ್ದಾರೆ ಎಂದೇ ಹೇಳಬಹುದು. ನಿಖಿಲ್ ತಂದೆ HD ಕುಮಾರಸ್ವಾಮಿ ಕೂಡ ಮೊದಲು ಸಿನಿ ರಂಗದಲ್ಲಿ ಆಕ್ಟಿವ್ ಆಗಿದ್ದರು. ನಿಖಿಲ್ ಕೂಡ ಸಿನಿಮಾ ರಂಗದತ್ತ ಆಸಕ್ತಿ ಬೆಳೆಸಿಕೊಂಡರು. ನಟನೆಯ ಪಾಠ ಕಲಿತುಕೊಂಡು ಬಂದು ತಮ್ಮದೇ ಹೋಮ್ ಬ್ಯಾನರ್ನ ಜಾಗ್ವಾರ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಲಾಂಚ್ ಆದರು. ರಾಜಮೌಳ್ವಿ ತಂದೆ ವಿಜಯೇಂದ್ರ ಪ್ರಸಾದ್ ಜಾಗ್ವಾರ್ ಸಿನಿಮಾಗೆ ಕತೆ ಬರೆದಿದ್ದರು. ದೊಡ್ಡ ತರಾಂಗಣ ಅದ್ದೂರಿ ಮೇಕಿಂಗ್ ಹೊರತಾಗಿಯೂ ಜಾಗ್ವಾರ್ ಅಷ್ಟೇನು ದೊಡ್ಡ ಯಶಸ್ಸು ಕಾಣಲಿಲ್ಲ. ಜಾಗ್ವಾರ್ನಲ್ಲಿ ಸೆಪ್ಪೆಯಾಗಿ ಕಂಡಿದ್ದ ನಿಖಿಲ್ 2ನೇ ಸಿನಿಮಾ ಸೀತಾರಾಮ ಕಲ್ಯಾಣ ಬರುವ ಹೊತ್ತಿಗೆ ಕೊಂಚ ನಟನೆಯಲ್ಲಿ ಸುಧಾರಿಸಿದ್ರು. ರಚಿತಾರಾಮ್ ನಿಖಿಲ್ ಜೋಡಿಯಾಗಿ ನಟಿಸಿದ್ದ ಈ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ಸು ಕಾಣ್ತು. ಇನ್ನು ದರ್ಶನ್ ನಟನೆಯ ಕುರುಕ್ಷೇತ್ರ ಸಿನಿಮಾದಲ್ಲಿ ನಿಖಿಲ್ ಅಭಿಮನ್ಯು ಪಾತ್ರ ಮಾಡಿದ್ದರು. ಹಿಸ್ಟಾರಿಕಲ್ ಸಿನಿಮಾದಲ್ಲಿ ನಿಖಿಲ್ಗೆ ಪ್ರಮುಖ ಪಾತ್ರ ಸಿಕ್ಕಿತ್ತು. ಇದನ್ನು ನಿಖಿಲ್ ಅದೃಷ್ಟ ಅಂದುಕೊಂಡರು. ಆದರೆ ಇದೇ ಪಾತ್ರದಿಂದಲೇ ನಿಖಿಲ್ಗೆ ದುರಾದೃಷ್ಟ ಬೆನ್ನು ಬಿತ್ತು ಅನ್ನೋ ಮಾತಿವೆ. ಹೌದು ಸ್ನೇಹಿತರೆ, ಕುರುಕ್ಷೇತ್ರ ಸಿನಿಮಾ ಮಾಡಿದವರಿಗೆಲ್ಲ ಒಂದಿಲ್ಲೊಂದು ತೊಂದರೆ ಕಾಡಿದೆ. ದುರ್ಯೋಧನ ಪಾತ್ರ ಮಾಡಿದ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದಾರೆ. ಈ ಚಿತ್ರ ನಿರ್ಮಿಸಿದ ಮುನಿರತ್ನ ಅತ್ಯಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದರು. ಭಾನುಮತಿ ಪಾತ್ರ ಮಾಡಿದ ಮೇಘನ ಪತಿಯನ್ನ ಕಳೆದುಕೊಂಡು ನೋವು ಅನುಭವಿಸಿದ್ರು. ಭೀಷ್ಮನ ಪಾತ್ರ ಮಾಡಿದ ಅಂಬಿ ಸಿನಿಮಾ ರಿಲೀಸ್ಗೂ ಮುನ್ನವೇ ಕಾಲವಾದ್ರು. ಇನ್ನು ಕುರುಕ್ಷೇತ್ರದಲ್ಲಿ ಅಭಿಮನ್ಯುವಾಗಿ ನಟಿಸಿದ್ದ ನಿಖಿಲ್ಗಂತೂ ಸೋಲು ಬೆನ್ನು ಬಿಡದೆ ಕಾಡ್ತಾ ಇದೆ. ತಾತ ಮಾಜಿ ಪ್ರಧಾನಿ, ಅಪ್ಪ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಮಂತ್ರಿ. ಆದರೆ ನಿಖಿಲ್ಗೆ ಮಾತ್ರ ಒಂದೇ ಒಂದು ಚುನಾವಣೆ ಕೂಡ ಗೆಲ್ಲೋಕೆ ಆಗ್ತಾ ಇಲ್ಲ. 2019ರಲ್ಲಿ ಮಂಡ್ಯ ಲೋಕಸಭೆಗೆ ಸ್ಪರ್ಧಿಸಿ ಸೋತ ನಿಖಿಲ್ ಕಳೆದ ಬಾರಿ ರಾಮನಗರದಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿ ಸೋತರು. ಮತ್ತೀಗ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಪರಾಭವಗೊಂಡಿದ್ದಾರೆ. ಥೇಟ್ ಅಭಿಮನ್ಯುವಂತೆಯೇ ರಾಜಕೀಯ ಚಕ್ರವ್ಯೂಹದಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಅಸಲಿಗೆ ನಿಖಿಲ್ ನಟನೆಯ ಕೊನೆಯ ಸಿನಿಮಾ ರೈಡರ್ಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ಈ ಚಿತ್ರದ ಬಳಿಕ ದಕ್ಷಿಣ ಭಾರತದ ಹೆಸರಾಂತ ನಿರ್ಮಾಣ ಸಂಸ್ಥೆ ಲೈಕಾ ಪ್ರೊಡಕ್ಷನ್ ನಿಖಿಲ್ ಚಿತ್ರವನ್ನು ನಿರ್ಮಿಸೋದಕ್ಕೆ ಮುಂದೆ ಬಂದಿತ್ತು. ಸಿನಿಮಾದ ಮುಹೂರ್ತ ಕೂಡ ಆಗಿತ್ತು. ಆದರೆ ರಾಜಕೀಯದ ಕಡೆಗೆ ಮುಖ ಮಾಡಿದ ನಿಖಿಲ್ ಸಿನಿಮಾ ರಂಗದಿಂದ ದೂರವಾದರು. ಈಗ ಸಿನಿಮಾನೂ ಇಲ್ಲ, ರಾಜಕೀಯವೂ ಇಲ್ಲ ಅಂತ ಅಂತಂತ್ರವಾಗಿದ್ದಾರೆ. ಥೇಟ್ ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯುವಂತೆಯೇ ಪರದಾಡುತ್ತಾ ಇದ್ದಾರೆ. ಸ್ನೇಹಿತರೆ, ನಿಖಿಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.